ಇನ್ನು ಮಧ್ಯರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಅದ್ಧೂರಿಯಾಗಿ ಜನ 2026 ವೆಲ್ಕಮ್ ಮಾಡಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೊಸ ವರ್ಷಕ್ಕೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಕೆಲವು ಕಡೆ ಕಿರಿಕ್ಗಳು ಕೂಡ ನಡೆದಿದ್ದಾವೆ. ಸದ್ಯ ಸಂಭ್ರಮ, ಸಡಗರ, ಗದ್ದಲ, ಗಲಾಟೆಯ ನಂತರ ಈಗ ಎಲ್ಲವೂ ಕೂಡ ಕೂಲ್ ಆಗಿದೆ. 2026 ವೆಲ್ಕಮ್ ಮಾಡಿಕೊಂಡು ವಾಪಸ್ ಶಾಂತವಾಗಿ ಜನ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಪಾರ್ಟಿಯನ್ನು ಮುಗಿಸ್ಕೊಂಡು ವಾಪಸ್ ಆಗಿದ್ದಾರೆ. ಪಾರ್ಟಿ ನಡೆದಂತಹ ಸ್ಥಳದಲ್ಲಿ ಈಗ ಎಲ್ಲವೂ ಕೂಡ ಮತ್ತೆ ನಾರ್ಮಲ್ಸಿಗೆ ಬರ್ತಾ ಇದೆ. ಸೊ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕ್ರೌಡ್ ಕೂಡ ಕಡಿಮೆ ಆದಂತೆ ಕಂಡು ಬಂದಿದೆ. ಈಗ ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಒಂದು ಕಡೆ ಅಷ್ಟು ದೊಡ್ಡ ಕ್ರೌಡನ್ನು ಕಂಟ್ರೋಲ್ ಮಾಡ್ತಾರೆ ಪೊಲೀಸರು ಆ್ಯಂಡ್ ಎಲ್ಲವೂ ಕೂಡ ಶಾಂತವಾಗಿ ಸುಸೂತ್ರವಾಗಿ ನಡೆಯುತ್ತೆ. ಆದರೆ ಎಲ್ಲೋ ಒಂದು ಕಡೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು ಫುಟ್ಫಾಲ್ ಕಮ್ಮಿ ಆಗಿದೆ. ಆ ಜನರ ಸಂಖ್ಯೆ ಪಾರ್ಟಿಯನ್ನು ಅಟೆಂಡ್ ಮಾಡೋದಿರ್ಬೋದು, ವರ್ಷಾಚರಣೆಯಲ್ಲಿ ಭಾಗಿಯಾಗೋರು ಇರ್ಬೋದು, ಸೊ ಅವರ ಒಂದು ಸಂಖ್ಯೆ ಕಮ್ಮಿ ಆಗಿದೆ. ಏನು ಕಾರಣಗಳು ಇರ್ಬೋದು ಅಂತ? ರಾಹುಲ್, RCB ದುರಂತ ಆದ ಬಳಿಕ ಸಾಕಷ್ಟು ಜನ ಎಚ್ಚೆತ್ತುಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಅಂದ್ರೆ ಕಾಲ್ತುಳಿತ ಏನಾಗಿತ್ತು ಆ ಸಂದರ್ಭದಲ್ಲಿ ಜನ ಸೇರೋ ಕಡೆ, ಅಂದ್ರೆ ಹೆಚ್ಚಾಗಿ ಜನ ಸೇರೋ ಕಡೆ ಹೋಗೋದಕ್ಕೆ ಸಾರ್ವಜನಿಕರು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ನಿನ್ನೆಯ ಒಂದು ಸೆಲೆಬ್ರೇಷನ್ ದೃಶ್ಯ ಕಂಡು ಬಂದಿತ್ತು. ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡುವಂತಹ ಸಂದರ್ಭದಲ್ಲಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹೀಗೆ ಕೆಲವೊಂದು ಪ್ರಮುಖ ಸ್ಥಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುತ್ತೆ. ಕಳೆದ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಸುಮಾರು 4 ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು. ಹಾಗೆ ಈ ಬಾರಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಕಂಪ್ಲೀಟ್ ಆಗಿ ಸುಳ್ಳಾಗಿದೆ. ಯಾಕಂತಂದ್ರೆ ನಿನ್ನೆಯ ಸೆಲೆಬ್ರೇಷನ್ ವೇಳೆ ತೀರಾ ಕಡಿಮೆ ಜನ ಸೇರಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ 4 ಲಕ್ಷ ಜನ ಕೂಡ ಫಿನಿಶ್ ಆಗಿಲ್ವೋ ಏನೋ ಅನ್ನೋ ರೀತಿಯಲ್ಲಿ ನಿನ್ನೆಯ ದೃಶ್ಯ ಕಂಡು ಬಂದಿತ್ತು. ಸದ್ಯಕ್ಕೆ ನಾನು ಚರ್ಚ್ ಸ್ಟ್ರೀಟ್ ನಲ್ಲಿದ್ದೀನಿ, ನಿಮ್ಗೆ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಹೋದ ವರ್ಷ ಈ ಸಂದರ್ಭದಲ್ಲಿ ಈ ಜಾಗಕ್ಕೆ ಬಂದಾಗ ಎಲ್ಲವೂ ಕೂಡ ಅಲ್ಲಲ್ಲೇ ಅಸ್ತವ್ಯಸ್ತವಾಗಿತ್ತು. ಅಂದ್ರೆ ಕುಡ್ದು ತೂರಾಡಿ ಸೆಲೆಬ್ರೇಷನ್ ಮಧ್ಯದಲ್ಲಿ ಅವರ ಚಪ್ಪಲಿಗಳಾಗಿರ್ಬೋದು ಅಥವಾ ಕೆಲವೊಂದು ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಅಲ್ಲಲ್ಲೇ ಬಿಟ್ಟು ಹೋಗಿರುವಂತಹ ಸನ್ನಿವೇಶಗಳು ಎದುರಾಗಿತ್ತು. ಆದ್ರೆ ಈ ಬಾರಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬೆಳ್ಳಂಬೆಳಗ್ಗೆ ಕ್ಲಿಯರ್ ಆಗಿರುವಂತದ್ದು. ಒಂದೇ ಒಂದು ಜೊತೆ ಚಪ್ಪಲಿ ಆಗ್ಬೋದು ಅಥವಾ ಬೇರೆ ರೋಡ್ ನಲ್ಲಿ ಒಂದು ಅಸಭ್ಯ ವರ್ತನೆಯಂತಹ ತೋರುವಂತದ್ದಾಗಿರ್ಬೋದು ಯಾವುದೇ ರೀತಿಯಲ್ಲಿ ಆಗಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತದ್ದು. ಅಂದ್ರೆ ಕುಡಿದ ಮತ್ತಿನಲ್ಲಿ ಸಣ್ಣ ಪುಟ್ಟ ಕಿರಿಕುಗಳು ಆಗಿದೆ, ಸಣ್ಣ ಪುಟ್ಟ ಗಲಾಟೆಗಳು, ಅಸಭ್ಯ ವರ್ತನೆ, ಅನುಚಿತ ವರ್ತನೆ ಜೊತೆಗೆ ಗಲಾಟೆಗಳು ಎಲ್ಲವೂ ಕೂಡ ಆಗಿದೆ. ಆದ್ರೆ ಅದನ್ನ ಸ್ಥಳದಲ್ಲೇ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ನಿನ್ನೆಯ ಸೆಲೆಬ್ರೇಷನ್ ನ ಭದ್ರತೆಯನ್ನ ತುಂಬಾನೇ ಅಚ್ಚುಕಟ್ಟಾಗಿ ಪೊಲೀಸರು ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಾರದು. ಇಲ್ಲಿ ಹಾಕಿರುವಂತಹ ಬ್ಯಾರಿಗೇಟ್ಗಳು ಏನಿದೆ ಅದು ಏನ್ ಹಾಕಿದ್ರು ಜನ ಓಡಾಡೋದಕ್ಕೆ ಅಂತ ಹೇಳಿ ಅಲ್ಲೇ ಜನ ಓಡಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸದ್ಯಕ್ಕೆ ಈಗ ಎಲ್ಲವನ್ನ ಕೂಡ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೇಲಿರುವಂತಹ ಲೈಟಿಂಗ್ಸ್ ಗಳಾಗಿರ್ಬೋದು, ರಸ್ತೆ ಬದಿ ಹಾಕಿರುವಂತಹ ಬ್ಯಾರಿಗೇಟ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೆಲವೊಂದು ಪ್ರಕರಣಗಳು ದಾಖಲಾಗಿದೆ. ಅಂದ್ರೆ ಕಿರಿಕುಗಳು ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅಲರ್ಟ್ ಆದಂತಹ ಪೊಲೀಸರು ಅವರನ್ನ ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಕೆಲವೊಂದು ಯುವತಿಯರು ಕುಡಿದು ಮನೆಗೆ ಹೋಗೋದಕ್ಕೆ ಸಾಧ್ಯ ಆಗದಂತಹ ಹಿನ್ನೆಲೆಯಲ್ಲಿ ಅವರನ್ನ ಮಹಿಳಾ ಆಟೋ ಡ್ರೈವರ್ ಮೂಲಕ ಆಟೋದಲ್ಲಿ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ರು. ಹಾಗಾಗಿ ಈ ಬಾರಿ ಸೆಲೆಬ್ರೇಷನ್ ವೇಳೆ ತೀರಾ ಕಡಿಮೆ ಜನ ಸೇರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು. ರಾಹುಲ್.